ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಿರಾಕಲ್ ಮಂಜು. ಏನಪ್ಪ ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಅಂದ್ರೆ, ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಬೆಳಿಗ್ಗೆ ಟೈಮಲ್ಲಿ ಏನೇನು ಟಿಫನ್ ಸ್ಪೆಷಲ್ ಅಂತ ಕೇಳ್ತಾ ಇದ್ರು. ಎಲ್ಲ ಫೋನ್ ಮಾಡಿ ಏನ್ ಸಿಗುತ್ತೆ, ಏನ್ ಇವತ್ತು ಸ್ಪೆಷಲ್ ಅಂತ. ಪ್ರತಿದಿನ ನಮ್ಮ ಮಿರಾಕಲ್ ಗಾರ್ಡನ್ ಅಲ್ಲಿ ಟಿಫನ್ ಏನೇನು ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಎಳ್ಳಿಕಾಯಿ ಚಿತ್ರಾನ್ನ, ಇದು ಅಕ್ಕಿ ರೊಟ್ಟಿಗೆ ಟೊಮೊಟೊ ಚಟ್ನಿ, ಹುಳ್ಳಿಕಾಳು ಚಟ್ನಿ, ಮೊಸರು, ಉಪ್ಪಿನಕಾಯಿ ಕೊಡ್ತೀವಿ. ಇದು ಇಡ್ಲಿ, ಆಮೇಲೆ ಉದ್ದಿನೋಡ, ಸೆಟ್ ದೋಸೆ, ಮಸಾಲೊಡೆ, ಪೂರಿ, ಆಮೇಲೆ ಮೈಸೂರು ಮಸಾಲೆ ದೋಸೆ, ಮದ್ದೂರೊಡೆ, ಉದ್ದಿನೊಡೆ, ರೈಸ್ ಬಾತು, ರವಾ ದೋಸೆ, ಇಡ್ಲಿ, ಗೀ ಪುಡಿ ಇಡ್ಲಿ ಇದು, ಆಮೇಲೆ ಖಾರ ಪೊಂಗಲ್ಲು, ಮಸಾಲೆ ದೋಸೆ, ಆಮೇಲೆ ಇಡ್ಲಿ, ಕಾಫಿ, ಲೆಮನ್ ಟೀ, ಬೂಸ್ಟು, ಹಾರ್ಲಿಕ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಬಿಸಿಬೇಳೆ ಬಾತು, ಪನ್ನೀರು ದೋಸೆ, ಆಮೇಲೆ ಚೀಸ್ ಬಟರ್ ದೋಸೆ, ಆಮೇಲೆ ಚೌಚೌ ಬಾತು, ಬೆಣ್ಣೆ ಮಸಾಲೆ ದೋಸೆ, ರಾಗಿ ದೋಸೆ, ನೀರು ದೋಸೆ, ಮಸಾಲ ಅಕ್ಕಿ ರೊಟ್ಟಿ, ರಾಗಿ ಮಸಾಲ ರೊಟ್ಟಿ, ರಾಗಿ ಅಕ್ಕಿ ರೊಟ್ಟಿ ಮಸಾಲ ಮಿಕ್ಸ್ ಬರುತ್ತೆ. ಆಮೇಲೆ ಪ್ಲೈನ್ ಗೀ ಮಸಾಲ ದೋಸೆ, ಈರುಳ್ಳಿ ದೋಸೆ, ಓಪನ್ ಬಟರ್ ಮಸಾಲ ದೋಸೆ, ಪ್ಲೈನ್ ದೋಸೆ. ಆಮೇಲೆ ಮಂಗಳೂರು ಸೈಡ್ ಅವ್ರಿಗೆ ಜಾಸ್ತಿ ತಿನ್ನುವಂಥ ಮಂಗಳೂರು ಬನ್ಸು, ಆಮೇಲೆ ಇನ್ನೂ ಕೆಲವೊಂದು ಐಟಮ್ಗಳಿಂದ ಸಿಗುತ್ತೆ. ಅದು ಕೆಲವೊಂದು ದಿನ ಮಾತ್ರ ಇದು ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ ಸಂಡೇ. ಇನ್ನು ಪ್ರತಿದಿನ ಇವೇನು ತೋರಿಸ್ತಾ ಇದೀವಲ್ಲ ಇಷ್ಟು ಐಟಮ್ ಇದ್ದೇ ಇರುತ್ತೆ. ಪ್ರತಿದಿನ ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಸಿಗ್ತಕ್ಕಂಥ ಟಿಫನ್ನು. ಆಮೇಲೆ ಯಾವುದೋ ಹೈಫೈ ರೇಟು ಯಾವುದು ನಾವು ಇಟ್ಟಿರಲ್ಲ. ಸಣ್ಣ ಪುಟ್ಟದ್ದು ಅಂದ್ರೆ ಒಂದು ಸ್ವಲ್ಪ ಫುಟ್ಪಾತ್ಗಿಂತ ಒಂಚೂರು ಜಾಸ್ತಿ ಇರುತ್ತೆ, ಹೈಫೈ ಹೋಟ್ಲಿಗಿಂತ ಸ್ವಲ್ಪ ಕಮ್ಮಿ ಇಟ್ಟಿದ್ದೀವಿ. ಆಮೇಲೆ ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟು ನೆಲಮಂಗಲ ರೋಡಲ್ಲಿರೋದು, ಮತ್ತೊಂದು ನಿಮ್ದ ಅಂತಾರೆ. ನಮ್ಮದು ಪ್ಯೂರ್ ವೆಜ್ಜು. ಇವಾಗೇನೋ ಮಿರಾಕಲ್ ಡಾಬಾ ಇರೋದವ್ರೇನೋ ಮಿರಾಕಲ್ ರೆಸ್ಟೋರೆಂಟ್ ಅಂತ ನೇಮ್ ಬೋರ್ಡ್ ನೋಡಿದೆ ಮೊನ್ನೆ. ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಇರೋದು ಕುಣಿಗಲ್ ರೋಡಲ್ಲಿ ಇರೋದು ನಮ್ದು ಒಂದೇನೆ, ಬೇರೆ ಯಾವುದೂ ಇಲ್ಲ. ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಇರೋದು ನಮ್ದು ಒಂದೇನೆ. ಇನ್ನು ಮಿಕ್ಕಿದ ಡಾಬಾ ನಾನ್ ವೆಜ್ಜು ಇರ್ಬೋದು, ಪ್ಯೂರ್ ವೆಜ್ ಬಂದು ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ನಮ್ದು ಒಂದೇನೆ. ಇನ್ನು ಮಧ್ಯಾಹ್ನ ಊಟದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸಂಜೆದು ನಾರ್ತು, ಚೈನೀಸು, ಸೌತು, ಇನ್ನೊಂದು ಸ್ನ್ಯಾಕ್ಸ್ದು, ಚಾಟ್ಸ್ದೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ನಮ್ಮ ಮಿರಾಕಲ್ ಗಾರ್ಡನ್ ಅಲ್ಲಿ ಸಿಗೋ ಟಿಫನ್ ಮಾತ್ರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಬಂದು ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.